ಅಕ್ಕ ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ ಅಕ್ಕ. ಹುಷಾರಾಗಿ ಹೋಗ್ಬಿಟ್ ಬಾತಮ್ಮ. ಈ ದುಡ್ಡು ತಗೋ, ನಿನ್ ಖರ್ಚಿಗೆ ಬೇಕಾಗುತ್ತೆ, ಇಡ್ಕೊ. ನನಗೆ ಅಮ್ಮ ಇಲ್ಲ ಅಂದ್ರೂ ಕೂಡ ನಮ್ಮ ಅಮ್ಮನ ನೆನ್ಪು ಬರಲಾದಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೀರಕ್ಕ ನೀವು ನನ್ನ. ನೀನು ಹೆಸ್ರಿಗೆ ಮಾತ್ರ ನನ್ನ ತಮ್ಮ, ಆದ್ರೆ ನೀನ್ ನನ್ನ ಸ್ವಂತ ಮಗ ತರ. ಹುಷಾರಾಗಿ ಕಾಲೇಜ್ಗೆ ಹೋಗ್ಬಿಟ್ಪಾ. ಸರಿ ಅಕ್ಕ. ಅಕ್ಕ 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 ಅಯ್ಯೋ, ಅಕ್ಕನ ಬೇರೆ ಫುಲ್ ಜ್ವರ ಬಂದ್ಬಿಟ್ಟಿತ್ತು ಅನ್ಸುತ್ತೆ. ಮನೇಲಿ ನೋಡಿದ್ರೆ ಹಂಗೆ ಕೆಲಸ ಇದೆಯಲ್ಲ. ಅಪ್ಪ ಬೇರೆ ಅಲ್ಲಿಂದ ಬೇರೆ ಬರಬೇಕು, ಅವ್ರ ಕೈಲಿಂದಂತೂ ಕೆಲಸ ಮಾಡೋಕ್ಕಾಗಲ್ಲ. ಬಿಡು, ನಾನೇ ಮನೆ ಕೆಲಸ ಮಾಡ್ಕೊಂಡ್ರಾಯ್ತು. ಅಯ್ಯೋ, ಟೈಮ್ ಬೇರೆ ತುಂಬಾ ಆಗೋಯ್ತು. ಅಪ್ಪ ಮತ್ತೆ ತಮ್ಮ ಬರ್ಬೋದೇನೋ. ಅಯ್ಯೋ, ಮನೆಯೆಲ್ಲ ಇಷ್ಟು ಕ್ಲೀನ್ ಆಗಿದೆಯಲ್ಲ, ಯಾರು ಕ್ಲೀನ್ ಮಾಡಿರ್ಬೋದು? ಅಯ್ಯೋ, ಪಾತ್ರೆ ಎಲ್ಲ ಕ್ಲೀನ್ ಮಾಡಿದಾರಲ್ಲ, ಯಾರು ಮಾಡಿರ್ಬೋದು? ಅಕ್ಕ, ಈ ಟ್ಯಾಬ್ಲೆಟ್ ತಗೊಳ್ಳಿ. ಅಲ್ಲ ಕಣೋ, ನೀನ್ ಬಂದ್ಮೇಲೆ ನಾನು ಎಬ್ರಿಸ್ಬೇಕು ತಾನೆ. ಮನೆ ಕೆಲಸ ಎಲ್ಲ ನಾನೇ ಮಾಡ್ತಿದ್ದೆ. ನೀನ್ ಕಾಲೇಜಿಂದ ಬಂದು ಸುಸ್ತಾಗಿ ಬಂದಿರ್ತೀಯ, ಮನೆ ಕೆಲಸ ಎಲ್ಲ ನೀನ್ ಮಾಡಿದ್ಯಾ. ನಿನಗೆ ಬೇರೆ ಹುಷಾರಿರ್ಲಿಲ್ವಲ್ಲಕ್ಕ, ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಕ್ಕ. ಥ್ಯಾಂಕ್ಸ್ ಕಣೋ ತಮ್ಮ. ತಮ್ಮನ್ಗೆ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ತಾರೇನಕ್ಕ? ಅಮ್ಮ ಇಲ್ಲ ಅಂದ್ರೂ ಕೂಡ ಅಮ್ಮನ್ ತರ ಕೇರ್ ಮಾಡೋ ನಿಮ್ಮ ಅಕ್ಕನ್ಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಟ್ಯಾಗ್ ಮಾಡಿ. ಹಂಗೆ ಈ ವಿಡಿಯೋ ಏನಾದ್ರೂ ಆದಷ್ಟು ಇಷ್ಟ ಆದ್ರೆ ಫಾಲೋ ಮಾಡಿ.